Hello everyone, welcome and welcome back to my ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ನಿದ್ದೊಬ್ರದ್ದು ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇವತ್ತಿನ ವ್ಲಾಗ್ ಅದೇ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಶೂಟ್ ಮಾಡಿದೆ ಅಂದರೆ ನಮ್ಮ ಕಡೆ ಎಲ್ಲ ಮಳೆ ಬಂದಿತ್ತು. ಇಲ್ಲಿ ಮಳೆನೇ ಇಲ್ಲ, ಫುಲ್ಲು ಬಿಸಿಲು. ಚೆನ್ನಾಗಿತ್ತು ವೆದರು. ನಾವು ಹೋಗುವಾಗ ಸ್ವಲ್ಪ ಮೋಡ ಎಲ್ಲ ಆಗಿತ್ತು, ಮಳೆ ಬರೋ ಥರ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಊಟಕ್ಕೆ ಕೂತ ತಕ್ಷಣ ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ, ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಊಟಕ್ಕೆ ಕೂತ ತಕ್ಷಣ ಚೆನ್ನಾಗಿತ್ತು ಫುಡ್ಡು, ವೆರೈಟೀಸ್ ಇತ್ತು ವೆಜ್ಜು. ಸೊ ಅಲ್ಲಿಂದ ತುಂಬ ಮಳೆ ಬಂತು. ಸೊ ಹಾಗೆ ನಾವು ಅಲ್ಲಿಂದ ಹೊರಗೆ ಬಂದು ಎಲ್ಲಾದರೂ ಹೋಗೋಣ ಸುತ್ತಾಡೋಕ್ಕೆ ಅಂತ ಹೇಳಿ ನಮ್ಮ ಊರಿಗೆ ನಿಯರ್ ಆಗಿರೋ ಪ್ಲೇಸಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಇದೆ, ಕುಶಾಲನಗರ ಅಂತ. ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗೋಣ ಒಂದು ಸ್ವಲ್ಪ ಹೊತ್ತು. ಫಸ್ಟೆಲ್ಲ ತುಂಬ ಹೊತ್ತು ಓಪ್ನಿಂಗ್ ಇತ್ತು, ಇವಾಗ 6 o'clock ಕ್ಲೋಸ್ ಮಾಡ್ತಾರೆ ಈವ್ನಿಂಗು. ಹಾಗೆ ಒಂದು 3:30 ಆಗಿತ್ತು. ಸೊ ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ಹೊರಟು ಅಲ್ಲಿಗೆ ಹೋದ್ವಿ. ಅಷ್ಟೊತ್ತಿಗೆ ಮಳೆ ಕಡಿಮೆ ಆಗಿತ್ತು. ಸೊ ಅಲ್ಲಿಗೆ ಎಂಟ್ರಿ ಆದ್ವಿ. ಇದು ಅಲ್ಲಿಗೆ ಹೊರಗಡೆ ಎಂಟ್ರಿ ಬಂದುಬಿಟ್ಟು ಹೀಗಿದೆ. ಅಲ್ಲಿ ಏನು ಚಾರ್ಜಸ್ ಇಲ್ಲ, ಫ್ರೀ ಹೋಗ್ಬೋದು ಯಾರು ಬೇಕಾದರೂ. ತುಂಬ ಟೂರಿಸ್ಟ್ಗಳಿರ್ತಾರೆ ಅಲ್ಲಿ. ಪ್ಲೇಸು ಅಷ್ಟೇ ತುಂಬ ಒಂಥರ ಚೆನ್ನಾಗಿದೆ ಪ್ಲೇಸಲ್ಲಿ. ಅದರೊಳಗೆ ಹೋದರೆ ಅಂದರೆ ಟಿಬೇಟ್ ಕಲ್ಚರ್ ಅನಿಸುತ್ತೆ, ಐ ಥಿಂಕ್. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿರೋರು ಟಿಬೇಟ್ ಅವರೇ ಫುಲ್ಲು. ಸೊ ಏನೋ ಒಂಥರ ಚೇಂಜಸ್ ಅವ್ರದ್ದು. ಈ ಥರ ಈವ್ನಿಂಗ್ ಆದರೆ ಅಲ್ಲೆಲ್ಲ ದೀಪ ಹಚ್ಚಿಟ್ಟಿರ್ತಾರೆ. ಆ ದೀಪಕ್ಕಂತಲೇ ಒಂಥರ ಮನೆ, ಒಂಥರ ರೂಮ್ ಟೈಪ್ ಇದೆ ಅಲ್ಲಿ. ಸೊ ಅಲ್ಲೆಲ್ಲ ಈ ಥರ ಫುಲ್ಲು ನೋಡಿ, ಹೀಗೆಲ್ಲ ದೀಪ ಹಚ್ಚಿಟ್ಟಿರ್ತಾರೆ. ಇದೆ ಆ ರೂಮ್, ನಾನು ಹೇಳಿದ್ನಲ್ಲ ದೀಪ ಹಚ್ಚಿಡೋಕೆ ಒಂದು ರೂಮು ಅಂತ. ಇದು ಇಲ್ಲಿ ಎಂಟ್ರಿ ಇಲ್ಲ ಯಾರಿಗೂ, ಮತ್ತು ಇಲ್ಲಿ ಬೇರೆ ಬೇರೆ ಕಡೆ ಎಂಟ್ರಿ ಇಲ್ಲ. ನೋಡಿ ಎಂಟ್ರಿ ಮಾಡ್ತಾರೆ. ಇದು ಈ ಥರ ಇದೆ, ಚೆನ್ನಾಗಿದೆ. ಇದೇ ಥರದ್ದು ಒಂದು 2-3 ಅವ್ರದ್ದು ದೇವಸ್ಥಾನನೂ ಏನೋ ನಂಗೆ ಗೊತ್ತಿಲ್ಲ ಸರಿಯಾಗಿ. ಆ ಥರ ಇದೆ ಅವ್ರ ದೇವರ ಮೂರ್ತಿ ಇರೋದೆಲ್ಲ ಅದರಲ್ಲಿ ಇದೆ. ಇದ್ರ ಒಳಗೂ ಹೋಗ್ಬೋದು, ಅಂದರೆ ಸ್ಲಿಪ್ಪರ್ಸ್ ಎಲ್ಲ ಹೊರಗೆ ಬಿಟ್ಟು ಹೋಗ್ಬೋದು, ಏನೂ ಇಲ್ಲ. ಅಲ್ಲಿ ಹೋಗ್ಬಾರ್ದು, ಅವ್ರದ್ದು ಮೂರ್ತಿ ಹತ್ತಿರ ಎಲ್ಲ ಹೋಗಂಗಿಲ್ಲ. ಅವರೊಂದು ಬಾರ್ಡ್ ಹಾಕಿರ್ತಾರೆ, ಅಲ್ಲೇ ಹೋಗಿ ನೋಡ್ಕೊಬರ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಪ್ರೇಯರ್ ಆಗ್ತಿತ್ತು, ಅದನ್ನು ಶೂಟ್ ಮಾಡಿದ್ದೀನಿ ನೋಡಿ. ಇದೆ ಅವರು ಪ್ರೇಯರು. ಸೊ ಅದಾದಮೇಲೆ ಹೊರಗೆ ಬಂದ್ವಿ. ಅಂದರೆ ಅಲ್ಲಿ ಒಂದು ಹತ್ತಿರದಲ್ಲಿ ಒಂದು ಪಾರ್ಕ್ ಇದೆ. ಅಂದರೆ ಅವರು ಅದೇ ಪ್ಲೇಸ್ ಹತ್ತಿರದಲ್ಲೇ ಒಂಥರ ಪಾರ್ಕ್ ಟೈಪ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಕೂರೋಣ ಅಂತ ಹೇಳಿ ಹೊರಗೆ ಬಂದ್ವಿ. ಇದೇ ಆ ಪಾರ್ಕು, ಚೆನ್ನಾಗಿದೆ, ವಿಶಾಲವಾಗಿದೆ. ಟೂರಿಸ್ಟ್ಗಳಿಗೆಲ್ಲ ಆರಾಮ್ಸಲ್ಲಿ ಕೂರ್ಬೋದು, ರೆಸ್ಟ್ ಮಾಡ್ಬೋದು. ಅಂದರೆ ತುಂಬ ನಡೆಯೋಕ್ಕಿರುತ್ತಲ್ಲ ಅಲ್ಲೆಲ್ಲ ಹೋಗಿ. ಸೊ ಹಾಗಾಗಿ ಅಲ್ಲಿ ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವೂ ಅಷ್ಟೇ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿಂದ ಹೊರಗೆ ಬಂದ್ವಿ. ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ, ನನಗೆ ರೀಸನ್ ಗೊತ್ತಿಲ್ಲ ಮೇಯ್ನ್ಲಿ, ಬಟ್ ಇಲ್ಲಿನ ಜನ ಇಲ್ಲಿ ಹಾಕ್ಕೊಂಡು ಹೋದ್ರು ನೋಡಿ, ಆ ಟೈಪ್ ಆರೆಂಜ್ ಮತ್ತು ರೆಡ್ ಕಲರ್ ಕ್ಲಾತನ್ನು ವಿಯರ್ ಮಾಡಿರ್ತಾರೆ ಅವರು. ಇದು ಅದ್ರ ಎಂಟ್ರಿ ಆಗ್ತೀವಲ್ಲ ಅಲ್ಲಿ ಒಂಥರ ಗಾರ್ಡನ್ ಟೈಪ್ ಎಲ್ಲ ಮಾಡಿ ಚೆನ್ನಾಗಿದೆ ಪ್ಲೇಸು. ಹಾಗೆ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದರೆ ಇಲ್ಲೆಲ್ಲ ಶಾಪಿಂಗ್ ಅಂಗಡಿಗಳೆಲ್ಲ ಇದ್ದಾವೆ, ಬಟ್ ರೇಟ್ ತುಂಬ ಕಾಸ್ಟ್ಲಿ. ಸೊ ನಾವಲ್ಲಿ ಹೊರಗೆ ಬಂದ ತಕ್ಷಣ ಏನೂ ತಗೊಂಡಿಲ್ಲ. ಸೊ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಇದೇ ಶಾಪಿಗೆ ಬಂದು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಅಷ್ಟೇ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಒಂದು ಕೆಫೆಗೆ ಬಂದ್ವಿ. ಈ ಕೆಫೆ ಅಲ್ಲೇ ನಿಯರಲ್ಲಿರೋದು, ಕುಶಾಲನಗರದಲ್ಲಿ. ತುಂಬ ಚೆನ್ನಾಗಿದೆ. ಅಲ್ಲಿ ಪೈಂಟಾ ಅಥವಾ ಶೀಟಾ ನನಗೆ ಗೊತ್ತಿಲ್ಲ ಕ್ಲಿಯರಾಗಿ, ಬಟ್ ಏನೋ ಒಂಥರ ಚೆನ್ನಾಗಿದೆ. ಹಂಚಿಂದು ಮನೆ ಟೈಪ್ ಮಾಡಿ ಹೊರಗಡೆ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಸೂಪರಾಗಿದೆ. ಅಲ್ಲಿ ಒಂದು ಕಾಫಿ ಮತ್ತು ಒಂದು ಮೋಮೋಸ್ ತಗೊಂಡ್ವಿ. ಅದು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ,
ಬಟ್ ಓಕೆ ಅಂತ ಹೇಳಿ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬೇಗ ಬಂದ್ವಿ, ಅಂದರೆ ಒಂದು 6:30 7 ಆಗಿತ್ತು. ಇನ್ನೆಲ್ಲಿ ಜೋರು ಮಳೆ ಬಂದುಬಿಡುತ್ತೋ ಅಂತ ಹೇಳಿ ಬೇಗ ಹೊರಟ್ವಿ. ಮತ್ತು ಈಗ ಹೋಗ್ತಾ ಇದ್ದೀವಲ್ಲ, ಇದು ಒಂಥರ ಪ್ಲ್ಯಾಂಟೇಷನ್ ಆಯಿತಾ, ಇಲ್ಲಿ ಯಾವಾಗಲೂ ಆನೆಗಳಿರ್ತಾವಂತೆ. ನಾನು ಇದುವರೆಗೂ ನೋಡಿಲ್ಲ. ನಾವೆಲ್ಲ ಒಂದು 10:30 ಅಷ್ಟೊತ್ತಿಗೆ ಮನೆ ತಲುಪಿರ್ತೀವಿ. ಇಲ್ಲೆಲ್ಲ ಆನೆಗಳು ಸುತ್ತಾಡುತ್ತಾವಂತೆ ರಾತ್ರಿ ಎಲ್ಲ. ಈಗ ಸ್ವಲ್ಪ ಜಾಸ್ತಿ ಅಂತೆ, ಅಂದರೆ ಹಲಸಿನ ಹಣ್ಣು ಸೀಸನ್ ಅಲ್ಲ. ಸೊ ಹಲಸಿನ ಹಣ್ಣು ಸೀಸನಲ್ಲಿ ಈಗ ನಾನು ಶೂಟ್ ಮಾಡ್ತಿದ್ದೀನಲ್ಲ, ಈ ಪ್ಲೇಸಲ್ಲಿ ಒಂದು ಬಾವಿನೋ ಕೆರೆನೋ ಏನೋ ಇದೆಯಂತೆ. ಅಲ್ಲಿ ನೀರು ಕುಡಿಯೋಕ್ಕಂತ ಹೋಗ್ಬಾರ್ದು. ಅಲ್ಲಿ ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈ ಕಂಬಗಳೆಲ್ಲ ಕ್ರಾಸ್ ಆಗಿದೆ, ಅಂದರೆ ಅದು ಪಾಸ್ ಆಗಿರುವಂತಹದ್ದು. ಸೊ ಈ ಟೈಮಲ್ಲಿ ಜಾಸ್ತಿ ಅಂತೆ. ನಾವು ಅಷ್ಟೆಲ್ಲ ಲೇಟಾಗಿ ಹೋಗಲ್ಲ ಮನೆಗೆ, ಬೇಗ ಹೋಗಿರ್ತೀವಿ. ಮತ್ತು ಮಳೆ ಬಂದಿದ್ದರಿಂದ ರೋಡ್ ತುಂಬ ಮರಗಳು ಬಿದ್ದಿದ್ದು. ನಾವು ಬರುವಾಗ ರೋಡ್ ತುಂಬ ಹೀಗೆ ಇತ್ತು, ಮರ ಬಿದ್ದಿದ್ದು ಮತ್ತು ಕರೆಂಟ್ ಕಂಬ ಬಿದ್ದಿದ್ದು. ಅಂದರೆ ಅಷ್ಟು ಜೋರು ಮಳೆ ಇತ್ತು. 4 ಡೇಸಿಂದ ಕಂಟಿನ್ಯೂಸ್ಲಿ ಮಳೆ ಇತ್ತು. ಇದೇ ನನ್ನ ಇವತ್ತಿನ ವ್ಲಾಗ್. ನಿಮಗೆ ಯಾರೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.